ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ದಿನಾಂಕ 27/7/2026 ಇಂದಿನ ಸೋಮವಾರದ ಸಂಚಿಕೆಯಲ್ಲಿ ಕನ್ಯಾ ರಾಶಿಗೆ ಸಂಬಂಧಪಟ್ಟಂತೆ ಆಗಸ್ಟ್ ತಿಂಗಳ ಒಂದು ಮಾಸ ಭವಿಷ್ಯದ ಜೊತೆಗೆ ಇವತ್ತಿನ ಪಂಚಾಂಗ ತಿಥಿ ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ನೋಡ್ತಾ ಹೋಗೋಣ. ನೀವು ನಮಗೆ ಕಳುಹಿಸಿರುವಂತಹ ವಾಟ್ಸಪ್ ಪ್ರಶ್ನೆಗಳನ್ನ ನಾವು ಇವತ್ತಿನ ಸಂಚಿಕೆಯಲ್ಲಿ ತೆಗೆದುಕೊಳ್ತಾ ಇದ್ದೇವೆ. ಮೊದಲನೇದಾಗಿ ಗುರುಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷಿಗಳು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರುಜಿಗಳು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯಂಗು ಕಲಿಕಾ ಶ್ಯಾಮಂ ರೂಪೇಣ ಅಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ಗುರುಜಿ, ಇವತ್ತಿನ ಸಂಚಿಕೆಯಲ್ಲಿ ಕನ್ಯಾ ರಾಶಿಗೆ ಸಂಬಂಧಪಟ್ಟಂತೆ ನಾವು ಆಗಸ್ಟ್ ತಿಂಗಳ ಮಾಸ ಭವಿಷ್ಯವನ್ನ ನೋಡಬೇಕು. ಮೊದಲನೇದಾಗಿ ನವಗ್ರಹಗಳ ಗೋಚರ ಯಾವ ರೀತಿಯಾಗಿ ಆಗ್ತಾ ಇದೆ, ಅದರ ಒಂದು ಆಧಾರದ ಮೇಲೆ ಕನ್ಯಾ ರಾಶಿಯವರಿಗೆ ರಾಶಿಫಲ ಏನಿದೆ, ಜೊತೆಗೆ ಆಚರಣೆಯ ಭಾಗವಾಗಿ ಕನ್ಯಾ ರಾಶಿಯವರು ಏನು ಮಾಡ್ಕೊಳ್ಬೇಕು. ನಾವು ಪ್ರತಿ ಮಾಸಿಕ ಫಲದಲ್ಲಿ ನಾವು ಚರ್ಚಾ ವಿಚಾರದಲ್ಲಿ ನೋಡುವ ಹಾಗೆ ದೊಡ್ಡ ಗ್ರಹಗಳ ಗೋಚಾರದ ವಿಚಾರವಾಗಿ ನೋಡ್ತಾ ಹೋಗ್ತೀವಿ. ಮೊದಲನೇದಾಗಿ ಒಂದು ಶನೇಶ್ವರ ಗ್ರಹದ ಒಂದು 130 ದಿನಗಳ ವಕ್ರಗತವಾಗಿರುವಂಥ ಗೋಚಾರ ಆಗ್ತಿರುವಂಥದ್ದು ಕನ್ಯಾ ರಾಶಿಯವರಿಗೆ ಹೇಗೆ ಒಂದು ಸಪ್ತಮ ಶನಿ ಇತ್ತು ಅದರ ಒಂದು ಪ್ರಭಾವ ತಗ್ಗಿ ಷಷ್ಠಭಾವದ ಫಲ ಬರುತ್ತೆ. ಪ್ರಸ್ತುತ ಮೀನ ರಾಶಿಯಲ್ಲಿ ಒಂದು ಶನೇಶ್ವರ ಗ್ರಹ ಒಂದು ವಕ್ರಗತ ಗೋಚಾರ ಆಗ್ತಿರುವಂಥದ್ದು. ಇನ್ನು ಉಳಿದಂತೆ ಎರಡನೇ ದೊಡ್ಡ ಗ್ರಹವಾದ ಒಂದು ಗುರು ಭಗವಾನರ ಗೋಚಾರ ಅಂತ ಹೇಳ್ತೀವಿ. ಕನ್ಯಾ ರಾಶಿಯವರಿಗೆ ಪ್ರಸ್ತುತ ಲಾಭ ಸ್ಥಾನದಲ್ಲಿದ್ದು ಗುರುಬಲ ಹೇಗಿತ್ತು ಕೊನೆಯ ತಿಂಗಳಲ್ಲಿ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಹೇಗಿತ್ತು ಹಾಗೆ ಆಗಸ್ಟ್ ತಿಂಗಳಲ್ಲೂ ಕೂಡ ಒಂದು ಗುರುಬಲ ಮುಂದುವರಿಯುವಂಥದ್ದು, ಗುರುಬಲದ ಒಂದು ಒಳ್ಳೆಯ ಫಲಗಳು ಕೂಡ ಮುಂದುವರಿಯುತ್ತೆ. ಮತ್ತು ಕ್ರಮವಾಗಿ ಆಗಸ್ಟ್ 1ನೇ ತಾರೀಕು ಮೊದಲೇ ದಿನವೇ ತುಂಬ ವಿಶೇಷವಾಗಿ ನಿಮ್ಮ ದ್ವಿತೀಯಾಧಿಪತಿ ಮತ್ತು ಭಾಗ್ಯಾಧಿಪತಿಯಾದ ಶುಕ್ರ ಗ್ರಹರ ಒಂದು ಗೋಚಾರ ನಿಮ್ಮ ರಾಶಿಯಲ್ಲೇ ನೀಚ ಪರಿಸ್ಥಿತಿಯಲ್ಲಿ ಗೋಚಾರವಾಗ್ತಾರೆ. ಮತ್ತು ಸಮವಾಗಿ ನೋಡೋದಾದರೆ 2ನೇ ತಾರೀಕು ತೃತೀಯ ಅಷ್ಟಮಾಧಿಪತಿಯಾಗಿರುವಂಥ ಮಂಗಳ ಗ್ರಹರು ಭಾಗ್ಯಸ್ಥಾನದಿಂದ ದಶಮ ಸ್ಥಾನಕ್ಕೆ ಗೋಚಾರವಾಗ್ತಾರೆ. ಆಗಸ್ಟ್ 5ನೇ ತಾರೀಕು ನಿಮ್ಮ ರಾಶ್ಯಾಧಿಪತಿಯಾದ ಬುಧ ಗ್ರಹರೇ ಗೋಚಾರ ಪ್ರಸ್ತುತ ಒಂದು ವಿಚಾರದಲ್ಲಿ ದಶಮ ಸ್ಥಾನದಿಂದ ಲಾಭ ಸ್ಥಾನದಲ್ಲಿ ಗೋಚಾರವಾದರೆ ಆಗಸ್ಟ್ 17ನೇ ತಾರೀಕು ವ್ಯಯಾಧಿಪತಿಯಾದ ಸೂರ್ಯ ಭಗವಾನರ ಗೋಚಾರ ವ್ಯಯ ಭಾವದಲ್ಲೇ ಆಗ್ತಾ ಇರುವಂಥದ್ದು. ಹಾಗೆ ಉಳಿದಂತೆ ಆಗಸ್ಟ್ 22ನೇ ತಾರೀಕು ಮತ್ತು ಒಂದು ನಿಮ್ಮ ರಾಶಾಧಿಪತಿಯಾದ ಬುಧ ಗ್ರಹದ ಗೋಚಾರವೇ ನಿಮ್ಮ ಒಂದು ವ್ಯಯ ಭಾವದಲ್ಲಿ ಆಗುವಂಥದ್ದು. ಹಾಗೆ ತುಂಬ ವಿಶೇಷವಾಗಿ ಉಳಿದಂತೆ ರಾಹು ಕೇತು ಗ್ರಹಗಳು ಯಥಾವತ್ತಾಗಿ ಕೊನೆಯ ತಿಂಗಳು ಹೇಗಿತ್ತು ಹಾಗೆ ಮುಂದುವರಿಯುವಂಥದ್ದು ಜರುಗುತ್ತೆ. ಇದು ಒಂದು ಗೋಚಾರದ ಭಾಗವಾದರೆ ಮುಂದುವರಿದಂತೆ ಒಂದು ಆಚರಣೆ ಭಾಗವಾಗಿ ಆಗಸ್ಟ್ ತಿಂಗಳಲ್ಲಿ ವಿಶೇಷವಾಗಿ ಕನ್ಯಾ ರಾಶಿಯವರಿಗೆ ನೋಡೋದಾದರೆ ಆಗಸ್ಟ್ 12ನೇ ತಾರೀಕು ಜ್ಯೋತಿರ್ಭೀಮೇಶ್ವರ ವ್ರತ, 16ನೇ ತಾರೀಕು ನಾಗಚತುರ್ಥಿ ಇರುವಂಥದ್ದು, 17ನೇ ತಾರೀಕು ನಾಗರ ಪಂಚಮಿ ಮತ್ತು 21ನೇ ತಾರೀಕು ತುಂಬ ವಿಶೇಷವಾಗಿ ಒಂದು ನಮ್ಮ ಹೆಂಗಳೆಯ ಒಂದು ಪ್ರೀತಿಯ ಹಬ್ಬ ಅಂತ ಹೇಳ್ತೀವಿ, ವರಮಹಾಲಕ್ಷ್ಮಿ ಹಬ್ಬ ಜರುಗ್ತಾ ಇದೆ. ಮತ್ತು ಆಗಸ್ಟ್ 25ನೇ ತಾರೀಕು ಅಂಗಾರಕ ಜಯಂತಿ. ಯಾರ್ಯಾರು ಕನ್ಯಾ ರಾಶಿಯವರಿಗೆ ಒಂದು ಕುಜದೋಷ ಇರುವಂಥದ್ದು, ಕುಜದೋಷದಿಂದ ಮದುವೆ ಡಿಲೇ ಆಗ್ತಿದೆ, ಮತ್ತೇನೋ ಕೆಲಸಗಳಾಗ್ತಿಲ್ಲ, ಸಮಸ್ಯೆಗಳು ಕೊಡ್ತಾ ಇದ್ದರೆ ಅಂಗಾರಕ ಜಯಂತಿಯಂದು ವಿಶೇಷವಾಗಿ ಒಂದು ಮಂಗಳನ ಆರಾಧನೆ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡುವಂಥದ್ದು, ಸುಬ್ರಹ್ಮಣ್ಯ ಸ್ವಾಮಿ ಸ್ತೋತ್ರವನ್ನು ಜಪ ಮಾಡುವಂಥದ್ದು, ತೊಗರಿಬೇಳೆಯನ್ನು ದಾನ ನೀಡುವುದರಿಂದ ಅವತ್ತಿನ ದಿನ ವಿಶೇಷವಾಗಿ ಒಂದು ಕುಜದೋಷ ತಗ್ಗುತ್ತೆ. ಆಗಸ್ಟ್ 25ನೇ ತಾರೀಕು ಈ ರೀತಿ ಒಂದು ಆಚರಣೆ ಭಾಗವಾಗಿ ಮತ್ತು ನವಗ್ರಹಗಳ ಗೋಚಾರ ಕನ್ಯಾ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಜರುಗ್ತಾ ಇದೆ. ಗುರುಜಿ, ನೀವು ತಿಳಿಸ್ಕೊಟ್ರಿ ನವಗ್ರಹಗಳ ಗೋಚರದ ಪ್ರಭಾವ. ಇನ್ನೂ ಕೂಡ ವಿಸ್ತೃತವಾಗಿ ನೋಡೋದಾದ್ರೆ ಇದು ಕನ್ಯಾ ರಾಶಿಯವರಿಗೆ ಆಗಸ್ಟ್ ತಿಂಗಳಿನಲ್ಲಿ ಎಷ್ಟರ ಮಟ್ಟಿಗೆ ಪ್ರಭಾವವನ್ನು ಬೀರ್ತಾ ಇದೆ? ನೋಡಿ, ಮೊದಲೇ ವಿಚಾರದಲ್ಲಿ ನಾವು ಹಾಗೆ ತಿಳಿಸಿದಾಗೆ ಸಪ್ತಮ ಶನಿ ಎಲ್ಲನೂ ನಿಧಾನ ಮಾಡ್ತಿದೆ. ಸಪ್ತಮ ಸ್ಥಾನದಿಂದ ರಾಶಿ ಮೇಲೆ ದೃಷ್ಟಿ ಇತ್ತು ಮತ್ತು ಸಪ್ತಮ ಸ್ಥಾನದಿಂದ ತುಂಬ ವಿಶೇಷವಾಗಿ ನಿಮ್ಮ ಚತುರ್ಥ ಭಾವದ ಮೇಲೆ ದೃಷ್ಟಿ ಅಂತ ಹೇಳ್ತೀವಿ. ಅದೇ ರೀತಿ ಸಪ್ತಮ ಒಂದು ಶನಿಯಿಂದ ನಿಮ್ಮ ಭಾಗ್ಯಸ್ಥಾನದ ಮೇಲೆ ದೃಷ್ಟಿ, ಇಷ್ಟೊಂದು ದೃಷ್ಟಿ ಇತ್ತು. ಸ್ವಲ್ಪ ನಿಧಾನವಾಗಿ ಎಲ್ಲ ಕೆಲಸ ಕಾರ್ಯಗಳು ಕೈಗೆ ಬಂತು, ಬಾಯಿಗೆ ಬರೆದಿರುವಂಥದ್ದು ನಿಧಾನತೆ ಕೊಡ್ತಾ ಇತ್ತು. ಮತ್ತು ನಿಮ್ಮ ಚತುರ್ಥ ಭಾವದ ಮೇಲೆ ದಶಮ ದೃಷ್ಟಿ ಶನೇಶ್ವರನ ಒಂದು ವಿಚಾರದಲ್ಲಿತ್ತು. ಅಂದರೆ ಒಂದು ಮಾತೃ ಸೌಖ್ಯವಾಗಿರ್ಬೋದು, ವಾಹನ ಸೌಖ್ಯವಾಗಿರ್ಬೋದು, ಆಸ್ತಿ ಖರೀದಿ ವಿಚಾರವಾಗಿ ನಿಧಾನ ಆಗ್ತಿತ್ತು ಕೊನೆಯ ತಿಂಗಳಲ್ಲಿ. ಮತ್ತು ನಿಮ್ಮ ಒಂದು ಸಪ್ತಮ ಸ್ಥಾನ ಅಂತಂದರೆ ದಾಂಪತ್ಯ ಮತ್ತು ಪಾಲುದಾರಿಕೆ ವಿಚಾರದಲ್ಲಿ ಏನು ತೊಂದರೆ ಕೊಡ್ತಾ ಇತ್ತೋ ಶನೇಶ್ವರನ ಗ್ರಹ ನಿಮಗೆ ಪಂಚಮಾಧಿಪತಿ ಕೂಡ ಆಗ್ತಾನೆ. ಆದರೆ ವಕ್ರಿಯಾಗಿ ಷಷ್ಠಭಾವಕ್ಕೆ ಬರುವುದರಿಂದ ಎಲ್ಲ ಕೆಲಸ ಕಾರ್ಯಗಳು ಸುಗಮವಾಗುತ್ತೆ. ಒಂದು ಮಾತೃ ಸುಖ ಮತ್ತು ಯಾವುದೇ ರೀತಿ ಮನೆಗೆ ಆಸ್ತಿ ಖರೀದಿ ವಿಚಾರದಲ್ಲಿ ಅನುಕೂಲತೆಗಳು ಹೆಚ್ಚಾಗುತ್ತೆ.
ಮತ್ತು ನಿಮಗೆ ಒಂದು ಭಾಗ್ಯದ ಕೈಗೆ ಬಂತು ಬಾಯಿಗೆ ಬರುವಂಥ ವಿಚಾರದಲ್ಲಿ ನಿಧಾನ ಆದರೂ ಕೂಡ ಈ ತಿಂಗಳಲ್ಲಿ ಆಗಸ್ಟ್ ತಿಂಗಳಲ್ಲಿ ತುಂಬ ಚೆನ್ನಾಗಾಗುತ್ತೆ. ಯಾಕಂದರೆ ಶನೇಶ್ವರನ ವಕ್ರ ಪರಿಸ್ಥಿತಿಯಲ್ಲಿ ಅದರ ಷಷ್ಠಭಾವದಲ್ಲಿ ಗೋಚಾರ ಆಗುತ್ತೆ. ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜೀರ್ಣಕ್ರಿಯೆ ಮತ್ತು ನಿಮ್ಮ ರೋಗ ರಿಪೂರ್ಣು ಶತ್ರು ಅಂತ ಹೇಳ್ತೀವಿ, ಈ ವಿಚಾರದಲ್ಲಿ ಕೋರ್ಟ್ ಕೇಸು ಕಲಹಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಸ್ವಲ್ಪ ನಿಧಾನತೆ ಆಗುತ್ತೆ. ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಏರುಪೇರುಗಳಾಗುತ್ತೆ, ಹುಷಾರಾಗಿರಿ. ಮತ್ತು ಲಾಭಸ್ಥಾನದ ಗುರು, ಲಾಭದಲ್ಲಿ ಗುರು ಮುಂದುವರಿತಾ ಇರೋದ್ರಿಂದ ಯಥೇಚ್ಛವಾಗಿ ನಿಮ್ಮ ಸ್ನೇಹಿತರಿಂದ ಬಂಧು ಬಾಂಧವರಿಂದ ಹೆಚ್ಚಿನ ಒಂದು ಅನುಕೂಲತೆಗಳಾಗುವಂಥದ್ದು. ಮತ್ತು ಲಾಭಸ್ಥಾನದಿಂದ ಪಂಚಮ ಸ್ಥಾನಕ್ಕೆ ದೃಷ್ಟಿ ಬೀಳೋದ್ರಿಂದ ಹೆಚ್ಚಿನ ಸಂತಾನದಿಂದ ಖುಷಿ ಆಗುವಂಥದ್ದು, ಪ್ರೀತಿ ಪ್ರೇಮ ಪ್ರಣಯ ಈ ವಿಚಾರದಲ್ಲಿ ಕೂಡ ಕನ್ಯಾ ರಾಶಿಯವರಿಗೆ ಹೆಚ್ಚಿನ ಒಂದು ಗುರುವಿನಿಂದ ಅನುಕೂಲತೆಗಳು ಹೆಚ್ಚಾಗುತ್ತೆ. ಮತ್ತು 1ನೇ ತಾರೀಕು ಜರುಗುವಂಥ ವಿಶೇಷವಾಗಿರುವಂಥ ಗೋಚಾರ ನಿಮಗೆ ಕನ್ಯಾ ರಾಶಿಯವರಿಗೆ ಶುಕ್ರನು ನೀಚವಾಗ್ತಾರೆ, ರಾಶಿಯಲ್ಲೇ ಬಂದು ನೀಚ ಆಗ್ತಾರೆ. ಸೊ ಅದಕ್ಕೆ ಸ್ವಲ್ಪ ಹಣಕಾಸಿನ ಸ್ಥಿತಿಗತಿಗಳ ಬಗ್ಗೆ ಎಚ್ಚರಿಕೆಯಿಂದಿರಬೇಕು. ಕನ್ಯಾ ರಾಶಿಯ ವಿಶೇಷವಾಗಿ ತಂದೆ ಅವರ ಒಂದು ಆರೋಗ್ಯದಲ್ಲಿ ಏರುಪೇರುಗಳಾಗುವಂಥದ್ದು. ಸೊ ಅದಕ್ಕೆ ಅದರ ಬಗ್ಗೆ ಹುಷಾರಾಗಿರಬೇಕು. ಧಾರ್ಮಿಕ ತೀರ್ಥಕ್ಷೇತ್ರಗಳಿಗೆ ಹೋದಾಗ ಏನೋ ಒಂದು ಹೆಲ್ತಲ್ಲಿ ಇಶ್ಯೂ ಆಗೋದು, ತೊಂದರೆ ಆಗುವಂಥದ್ದು, ತಂದೆಯವರಿಗೆ ಸಮಸ್ಯೆ ಆಗುವಂಥದ್ದು. ಸೊ ಇದರ ಬಗ್ಗೆ ಕನ್ಯಾ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು. ಹಾಗೆ ತುಂಬ ವಿಶೇಷವಾಗಿ ಇಲ್ಲಿ ನಿಮ್ಮ ಒಂದು ಗೋಚಾರ, ಮಂಗಳನ ಗೋಚಾರ ಕೂಡ ದಶಮ ಭಾವಕ್ಕೆ ಬರುವಂಥದ್ದು. ಅಷ್ಟಮಾಧಿಪತಿ ಮಂಗಳ ಒಂದು ದಶಮಕ್ಕೆ ಬಂದಾಗ ಏನಾಗುತ್ತೆ ಅಂತಂದರೆ ಸ್ವಲ್ಪ ಕೆಲಸ ಕಾರ್ಯಗಳ ಸ್ಥಳದಲ್ಲಿ ಎಚ್ಚರಿಕೆ ಇರಬೇಕು. ಡ್ರೈವಿಂಗಲ್ಲಿ ಕೇರ್ಫುಲ್ ಆಗಿರಬೇಕು. ಕೆಲಸಕ್ಕೆ ಹೋಗೋ ಸಮಯದಲ್ಲಿ ಏನೋ ಒಂದು ಅಡಚಣೆಗಳು ಕೊಡುತ್ತೆ. ಮತ್ತು ನಿಮ್ಮ ರಾಶಾಧಿಪತಿ ಬುಧನೇ ತುಂಬ ವಿಶೇಷವಾಗಿ ಲಾಭಸ್ಥಾನದಲ್ಲಿ ಗೋಚಾರವಾಗುವುದರಿಂದ ಅದು ಕೂಡ ಗುರು ಒಟ್ಟಿಗೆ ಗೋಚಾರ ಆಗುವಂಥದ್ದು. ಬುದ್ಧಿಕಾರಕ ಬುಧ, ವಿದ್ಯಾಕಾರಕ ಬುಧ ಮತ್ತು ಧನಕಾರಕ ಗುರು, ಬುಧ ಮತ್ತು ಗುರುವಿನ ಸಂಯೋಗ ತುಂಬ ಒಳ್ಳೆಯ ಫಲಗಳನ್ನು ಕೊಡುತ್ತೆ. ಅಲ್ಲಿಗೆ ಏನಾಗುತ್ತೆ ಅಂದರೆ ನಿಮ್ಮ ಒಂದು ವಾಹನ ಸೌಕರ್ಯ, ಸುಖ ಸೌಕರ್ಯದಲ್ಲಿ ವೃದ್ಧಿ ಆಗುವಂಥದ್ದು, ಮದುವೆ ದಾಂಪತ್ಯ ವಿಚಾರದಲ್ಲಿ ಒಳ್ಳೆಯ ಒಂದು ಶುಭ ಅನುಭವ ಸಿಗುವಂಥದ್ದು, ಮದುವೆ ಮಾತುಕತೆ ಇತ್ಯಾದಿ ವಿಚಾರಗಳಲ್ಲಿ ಮುಂದುವರಿಯುವಂಥದ್ದು ಎಲ್ಲ ಅನುಕೂಲತೆಗಳಾಗುತ್ತೆ. ಆದರೆ ಬುಧ ಮತ್ತೆ ಪರಿವರ್ತನೆಯಾಗಿ 22ನೇ ತಾರೀಕು ವ್ಯಯಭಾವದಲ್ಲಿ ಗೋಚಾರ ಆಗ್ತಾರೆ. ವ್ಯಯಭಾವದಲ್ಲಿ ಗೋಚಾರ ಆಗಿ ಬುಧಾದಿತ್ಯ ಯೋಗ ಆದರೂ ಕೂಡ ವ್ಯಯಭಾವಕ್ಕೆ ಸಂಬಂಧಪಟ್ಟಂಥದ್ದು, ಯಾರ್ಯಾರು ಫಾರಿನ್ ಕಂಟ್ರೀಸಲ್ಲಿ ಇರ್ತಾರೋ, ವಿದೇಶಿ ವ್ಯವಹಾರಕ್ಕೆ ಸಂಬಂಧಪಟ್ಟಂಥ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತೀರಾ ಅವರಿಗೆ ತುಂಬ ಚೆನ್ನಾಗಾಗುತ್ತೆ. ಮತ್ತು ಸೂರ್ಯನ ಗೋಚಾರ ಕೂಡ ವ್ಯಯಭಾವದಲ್ಲಿ ಆಗೋದ್ರಿಂದ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಯಾವುದೇ ಒಂದು ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗೋದು, ವಿಳಂಬ ಆಗುವಂಥದ್ದು, ಫೈಲ್ಗಳು ಮೂವ್ಮೆಂಟ್ ನಿಧಾನ ಆಗುವಂಥದ್ದು, ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಸೊ ಇದು ಒಂದು ಸ್ವಲ್ಪ ನೆಗೆಟಿವ್ ಅಂತ ಹೇಳ್ಬೋದು. ಉಳಿದಂತೆ ರಾಹುಕೇತುಗಳ ಪ್ರಭಾವ ಯಥಾವತ್ತಾಗಿ ಏನು ಕೊನೆಯ ತಿಂಗಳಿರುತ್ತೋ ಅದೇ ರೀತಿ ಮುಂದುವರಿಯುವಂಥದ್ದು. ಸೊ ಯಾವುದೇ ಸಮಸ್ಯೆಗಳು ಕೊಡೋದಿಲ್ಲ. ಈ ರೀತಿ ವಿಸ್ತೃತ ಪ್ರಭಾವ ಗ್ರಹ ಗೋಚಾರದಲ್ಲಿ ಒಂದು ಕನ್ಯಾ ರಾಶಿಯವರಿಗೆ ಬರುವಂಥ ಆಗಸ್ಟ್ ತಿಂಗಳಲ್ಲಿ ಜರುಗುವಂಥದ್ದು. ಗುರುಜಿನು ರಾಶಿಯ ರಾಶಾಧಿಪತಿ ಗೋಚಾರ ಯಾವ ಸ್ಥಿತಿಯಲ್ಲಿ ಆಗ್ತಾ ಇದೆ, ಎಷ್ಟೆಲ್ಲ ಅನುಕೂಲತೆಗಳು, ನಷ್ಟ, ಲಾಭ ಇದೆಲ್ಲದನ್ನ ಪಡೆದುಕೊಳ್ತಾ ಇದ್ದಾರೆ ಆಗಸ್ಟ್ ತಿಂಗಳಿನಲ್ಲಿ ಕನ್ಯಾ ರಾಶಿಯವರಿಗೆ, ಹೇಗಿದೆ ಇದೆಲ್ಲ? ನೋಡಿ, ನಾನು ಆವಾಗಲೇ ತಿಳಿಸಿದೆ, ರಾಶಾಧಿಪತಿ 2 ಬಾರಿ ಗೋಚಾರ ಆಗುತ್ತೆ. ಒಂದು 5ನೇ ತಾರೀಕು ನಿಮಗೆ ಲಾಭಸ್ಥಾನದಲ್ಲಿ ಗೋಚಾರ ಆಗುತ್ತೆ. ಲಾಭಸ್ಥಾನದಲ್ಲಿ ಆದಾಗ ಗುರು ಕೂಡ ನಿಮಗೆ ಲಾಭಸ್ಥಾನದಲ್ಲಿದ್ದಾರೆ. ಉಚ್ಚ ಗುರುವಿನ ಒಂದು ಫಲ ಸಿಗೋದ್ರ ಜೊತೆಗೆ ರಾಶಾಧಿಪತಿ ಸೇರಿಕೊಂಡಾಗ ಒಂದು ದೇಹ ಸದೃಢವಾಗುತ್ತೆ ಮತ್ತು ಹೆಚ್ಚು ಮನಸ್ಸು ಉಲ್ಲಾಸಗೊಳ್ಳುತ್ತೆ. ಒಂದು ಖುಷಿಯ ವಿಚಾರ, ಎಲ್ಲರ ಜೊತೆ ಹಂಚ್ಕೊತೀರಾ ಮತ್ತು ಹೆಚ್ಚಿನ ಸ್ನೇಹಿತರ ಮಾಡ್ಕೊತೀರಾ ಮತ್ತು ನಿಮ್ಮ ಸೋಷಲ್ ಸರ್ಕಲ್ಸ್ ಅಂತ ಏನಿರುತ್ತೆ ಎಕ್ಸ್ಪಾಂಡ್ ಆಗುವಂಥದ್ದು, ಇದು ಒಂದು ಒಳ್ಳೆಯ ವಿಚಾರ. ಸೊ ಅದರ ಜೊತೆಯಲ್ಲಿ ಮತ್ತೆ ನಿಮಗೆ 22ನೇ ತಾರೀಕು ನಂತರ ರಾಶಾಧಿಪತಿ ವ್ಯಯಭಾವಕ್ಕೆ ಹೋಗ್ತಾರೆ. ಸೊ ಇದರ ಸ್ವಲ್ಪ ಅನಗತ್ಯ ಖರ್ಚುಗಳು, ಎಕ್ಸ್ಪೆನ್ಸಸ್ಸು, ಕುಟುಂಬದ ವಿಚಾರದಲ್ಲಿ ಫ್ಯಾಮಿಲಿಯಲ್ಲಿ ಖರ್ಚುಗಳು ಜಾಸ್ತಿ ಆಗುತ್ತೆ, ಅನಿಯಮಿತ ಖರ್ಚುಗಳಾಗುವಂಥದ್ದು, ಇದರಿಂದ ನಿಮ್ಮ ಕಂಟ್ರೋಲಲ್ಲಿರಲ್ಲ. ಆದರೆ ಕನ್ಯಾ ರಾಶಿಯವರಿಗೆ ಸಂಬಂಧಪಟ್ಟಂಥ ಯಾರು ವಿದೇಶದಲ್ಲಿರ್ತಾರೋ, ವಿದೇಶಕ್ಕೆ ಸಂಬಂಧಪಟ್ಟಂಥ ಹೊರ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಬಿಸ್ನೆಸ್ಗಳು ಮಾಡ್ತಾರೋ ಅವರಿಗೆ ಹೆಚ್ಚಿನ ಅನುಕೂಲತೆಗಳಿರುತ್ತೆ. ಅದರಲ್ಲೂ ಬುಧ ಬುದ್ಧಿಕಾರಕನಾಗಿರೋದ್ರಿಂದ ಯಾರು ಕನ್ಯಾ ರಾಶಿಯ ವಿದ್ಯಾರ್ಥಿಗಳು ಹೂ ಆರ್ ಇನ್ ಟು ದ ಫಾರಿನ್ ಸ್ಟಡೀಸ್ ಆ್ಯಂಡ್ ಹೂ ವಾಂಟ್ ಟು ಗೋ ಟು ದ ಫಾರಿನ್ ಫಾರ್ ದ ಹೈಯರ್ ಸ್ಟಡೀಸ್ ಅವರಿಗೆ ತುಂಬ ಅನುಕೂಲತೆಗಳು ಹೆಚ್ಚಾಗುತ್ತೆ. ಇನ್ನು ಉಳಿದಂತೆ ಸಾಮಾನ್ಯ ಫಲಗಳನ್ನು ನೋಡೋದಾದರೆ ಕನ್ಯಾ ರಾಶಿಯವರಿಗೆ ಅನಿರೀಕ್ಷಿತ ಪ್ರಯಾಣ, ಕುಟುಂಬದಲ್ಲಿ ಸಣ್ಣ ಪುಟ್ಟ ವ್ಯಾಜ್ಯಗಳ ನಿರ್ಮಾಣ ಆಗುವಂಥದ್ದು, ಅದಕ್ಕೆ ಮಾತಾಡಬೇಡಿ, ಮಾತಿನಿಂದ ಸಮಸ್ಯೆಗಳು ಉತ್ಪತ್ತಿ ಆಗುತ್ತೆ. ಆದರೆ ಲಾಭಸ್ಥಾನದಲ್ಲಿ ಬುಧ ಮತ್ತು ಹಾಗೂ ಗುರು ಬರೋದ್ರಿಂದ, ಗುರು ಬಂದು ಏನಾಗುತ್ತೆ ಜಲತತ್ವ ರಾಶಿಯಲ್ಲಿರೋದ್ರಿಂದ ಹಾಲಿನ ವ್ಯಾಪಾರದಲ್ಲಿ ತುಂಬ ಲಾಭ ಆಗುವಂಥದ್ದು, ವಿಶೇಷವಾಗಿ ನಮ್ಮ ಅನ್ನದಾತರು, ಕೃಷಿಕರು, ರೈತರಿಗೆ ತುಂಬ ಒಳ್ಳೆಯ ತೃಪ್ತಿದಾಯಕವಾಗಿರುವಂಥ ಮಾಸ. ಮೃಷ್ಟಾಂಗ ಭೋಜನ, ರಾಜಕೀಯ ವ್ಯಕ್ತಿಗಳಿಗೆ ಸ್ವಲ್ಪ ಹಿನ್ನಡೆ ಅಂತ ಹೇಳ್ಬೋದು. ಆಗಸ್ಟ್ ತಿಂಗಳಲ್ಲಿ ಏನೇ ಇದ್ದರೂ ಕೂಡ ಮುಂದೂಡಿ ಅಂತ ಹೇಳ್ತೀವಿ. ಷಷ್ಠಭಾವದಲ್ಲಿ ಒಂದು ಶನೇಶ್ವರರು ಬರೋದ್ರಿಂದ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥದ್ದು, ಹೊಟ್ಟೆಗೆ ಸಂಬಂಧಪಟ್ಟಂಥದ್ದು, ಅದರಲ್ಲೂ ಮೂಳೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಮತ್ತು ಬುಧ ಕೂಡ ವ್ಯಯಭಾವದಲ್ಲಿ ಬರೋದ್ರಿಂದ ಷೇರು ವ್ಯವಹಾರಗಳಲ್ಲಿ ನಷ್ಟ ಆಗುವಂಥ ಸಾಧ್ಯತೆ, ಅತ್ಯಂತ ಜಾಗೃತೆ ವಹಿಸಬೇಕು. ಮತ್ತು
ಗುರುಬಲ ಇದ್ದರೂ ಕೂಡ ಒಂದು ಬುಧನ ಜೊಟ್ಟಿಗೆ ಸೇರೋದ್ರಿಂದ ಅಷ್ಟೊಂದು ಒಳ್ಳೆಯ ಫಲಗಳು ನಿರೀಕ್ಷೆ ಸಿಗೋದಿಲ್ಲ. ಮತ್ತು ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಏರುಪೇರು ಆಗುವಂಥದ್ದು, ಶತ್ರುಬಾಧೆ, ಸಾಲಬಾಧೆ, ಅನಿರೀಕ್ಷಿತ ಲಾಭ ಇದ್ದರೂ ಕೂಡ ಖರ್ಚುಗಳು ಯಥೇಚ್ಛವಾಗಿ ಆಗುವಂಥದ್ದು ನೋಡ್ತೀವಿ. ಮತ್ತು ಕುಟುಂಬದಲ್ಲಿ ಅಷ್ಟೊಂದು ಹೆಚ್ಚು ಸೌಖ್ಯ ಇರೋದಿಲ್ಲ. ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿರುವಂಥ ಮಾಸ. ಅದರಲ್ಲೂ ಕೂಡ 17ನೇ ತಾರೀಕು ಸೂರ್ಯ ಕೂಡ ವ್ಯಯ ಸ್ಥಾನಕ್ಕೆ ಬಂದಾಗ ಈ ಒಂದು ವಿಪರೀತ ರಾಜಯೋಗ ಪರಿಸ್ಥಿತಿ ಕನ್ಯಾ ರಾಶಿಯವರಿಗೆ ಸಿಗುವಂಥದ್ದು. ಇದರ ವಿಪರೀತ ರಾಜಯೋಗ ಪರಿಸ್ಥಿತಿ ಗೌರ್ಮೆಂಟ್ ಕೆಲಸಗಾರಗಳಿಗೆ ತುಂಬ ಒಳ್ಳೆಯದಾಗುತ್ತೆ. ಯಾರ್ಯಾರು ಒಂದು ಎಂಟರ್ಪ್ರೆನರ್ಶಿಪ್ಪು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್, ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್, ಮೀಡಿಯಮ್ ಸ್ಕೇಲ್ ಇಂಡಸ್ಟ್ರೀಸ್, ಉದ್ಯೋಗಪತಿಗಳು ಇರ್ತಿರೋ ಅವ್ರಿಗೆ ಅನುಕೂಲ ಆಗುತ್ತೆ. ಮತ್ತು ಸಕಾರಾತ್ಮಕವಾಗಿ ನಿಮ್ಮ ಹಣಕಾಸಿನ ಪರಿಸ್ಥಿತಿಗಳು ಬೂಸ್ಟ್ ಆಗುತ್ತೆ. ಮತ್ತು ವಿಶೇಷವಾಗಿ ಹಿರಿಯರ ಆಶೀರ್ವಾದ ಸಿಗುತ್ತೆ. ಮತ್ತು ಒಂದು ಅಶಾಂತಿಯ ವಾತಾವರಣ ದೂರವಾಗಿ ಶಾಂತಿಯ ವಾತಾವರಣ ನಿರ್ಮಾಣ ಆಗುತ್ತೆ. ಸಕಾರಾತ್ಮಕವಾಗಿ ನೋಡೋದಾದರೆ ದೇವಾಲಯಗಳ ದರ್ಶನ ಮಾಡ್ತೀರಾ, ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ತೀರಾ, ಹೆಚ್ಚಿನ ವಿನೋದಕ್ಕಾಗಿ ನೀವು ಒಂದು ಪ್ರವಾಸ ಕೈಗೊಳ್ತೀರಾ. ಇದರ ಒಂದು ವಿಚಾರದಲ್ಲಿ ಹೆಚ್ಚಿನ ಅನುಕೂಲತೆಗಳು ಈ ರೀತಿ ದೊರೆಯುತ್ತಮ್ಮ. ಗುರುಜಿ, ಇನ್ನು ಕೊನೆಯದಾಗಿ ಕನ್ಯಾ ರಾಶಿಯಲ್ಲಿ ಬರ್ತಕ್ಕಂಥ ರಾಶಿಗಳೇನಿದ್ದಾವೆ, ನಕ್ಷತ್ರಗಳ ಅನುಸಾರವಾಗಿ ಎಷ್ಟೆಲ್ಲ ಫಲಪ್ರದಗಳು ಸಿಗ್ತಾ ಇದೆ, ಮತ್ತು ಪರಿಹಾರ ಭಾಗಕ್ಕಾಗಿ ಕನ್ಯಾ ರಾಶಿಯವರಾಗಿರಲಿ ಅಥವಾ ಕನ್ಯಾ ರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳಾಗಿರಲಿ ಏನು ಮಾಡ್ಕೊಳ್ಬೇಕು ಗುರುಜಿ? ನೋಡಿ, 3 ಪ್ರಮುಖ ನಕ್ಷತ್ರಗಳು ಹಸ್ತ, ಚಿತ್ತ, ಉತ್ತರ ಫಾಲ್ಗುಣಿ ನಕ್ಷತ್ರ ಅಂತ ಹೇಳ್ತೀವಿ. ಸೊ ಇದರ ವಿಚಾರದಲ್ಲಿ ಹಸ್ತ ನಕ್ಷತ್ರದವರು ಚಿಕ್ಕ ವ್ಯಾಪಾರ ಯಾರು ಮಾಡ್ಕೊಂಡಿದ್ದಾರೆ ಅವರಿಗೆ ನಿಮಗೆ ಒಳ್ಳೆಯ ಒಂದು ಅನುಕೂಲತೆಗಳು ಹೆಚ್ಚಾಗಿರುತ್ತೆ. ವ್ಯಾಪಾರ ನಿಮಿತ್ತವಾಗಿ ಪ್ರಯಾಣ ನಿಮಗೆ ಅನುಕೂಲತೆಗಳನ್ನು ತಂದುಕೊಡುತ್ತೆ. ಚಿತ್ತ ನಕ್ಷತ್ರದವರು ಮನೆಗೆ ಅಗತ್ಯಕ್ಕಿಂತ ಹೆಚ್ಚು ಖರ್ಚುಗಳನ್ನು ಮಾಡ್ತೀರಾ. ಅಲಂಕಾರ ವಸ್ತುಗಳಿಗೆ ಹಾಗೂ ಒಂದು ಉಡುಗೊರೆ ಕೊಡೋದಕ್ಕೆ ನೀವು ಖರ್ಚು ಮಾಡ್ತೀರಾ. ತಾಯಿಯ ಆರೋಗ್ಯ ಕ್ಷೇಮವಾಗಿರುತ್ತೆ. ಉತ್ತರ ಫಾಲ್ಗುಣಿ ನಕ್ಷತ್ರ ಕನ್ಯಾ ರಾಶಿಯವರಿಗೆ ಕುಟುಂಬದವರಿಗೆ ಸಮಯ ನೀಡ್ತೀರಾ. ಸಮಯ ಕಳೆಯೋದ್ರಿಂದ ನಿಮಗೆ ದಣಿವು ಗೊತ್ತೇ ಆಗೋದಿಲ್ಲ. ನಿಮ್ಮಲ್ಲಿ ಹೊಸ ಚೈತನ್ಯ, ಒಂದು ಹೊಸ ಶಕ್ತಿ ನಿರ್ಮಾಣವಾಗುತ್ತೆ. ಪರಿಹಾರಗಳಿಷ್ಟೇ. ಈ ಒಂದು ವಿಶೇಷವಾಗಿ ಕನ್ಯಾ ರಾಶಿಯವರಿಗೆ ರಾಶಿ ಚಕ್ರದಲ್ಲಿ ದ್ವಿತೀಯಾಧಿಪತಿ, ಭಾಗ್ಯಾಧಿಪತಿ ಶುಕ್ರ ನೀಚನಾಗ್ತಾನೆ. ಸೊ ಅದಕ್ಕೆ ಆದಷ್ಟು ಶುಕ್ರನ ಬಲಪಡಿಸ್ಕೊಳ್ಳುವಂಥದ್ದು ತುಂಬ ಒಳ್ಳೆಯದನ್ನು ಕೊಡುತ್ತೆ. ಶುಕ್ರವಾರ ಬೆಳಗ್ಗೆ ತಲೆಸ್ನಾನ ಮಾಡಿಕೊಂಡು 108 ಬಾರಿ ವಿಶೇಷವಾದ ಶುಕ್ರನ ಮಂತ್ರ ಹಿಮಾಕುಂಡ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯ ಅನ್ನೋ ಈ ಮಂತ್ರವನ್ನು 108 ಬಾರಿ ಜಪ ಮಾಡುವಂಥದ್ದು ಒಳ್ಳೆಯದು. ಮತ್ತು ಆವತ್ತಿನ ಒಂದು ಸಂಜೆ ಆದಷ್ಟು ಶುಕ್ರವಾರ ಸಂಜೆ ಅಥವಾ ಸೋಮವಾರ ಸಂಜೆ ಒಂದು ಕರ್ಪೂರವನ್ನು ದಾನವಾಗಿ ನೀಡಿ, ಲಕ್ಷ್ಮೀ ದೇವಸ್ಥಾನಕ್ಕೆ ಭೇಟಿ ನೀಡಿ ದರ್ಶನ ಮಾಡಿಕೊಳ್ಳುವಂಥದ್ದು. ಗುಲಾಬಿ ಹೂಗಳನ್ನು ಲಕ್ಷ್ಮೀ ಮಾತೆಯ ಒಂದು ಈ ಮಂತ್ರಗಳನ್ನು ಹೇಳ್ತಾ ಗುಲಾಬಿ ಹೂವನ್ನು ಅರ್ಪಿಸೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಈ ರೀತಿ ಪರಿಹಾರ ಮಾಡಿಕೊಂಡ್ರೆ 80% ಚೆನ್ನಾಗಿದೆ, 20% ಪರಿಹಾರ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದಾಗುತ್ತಮ್ಮ. ಸೊ ಕನ್ಯಾ ರಾಶಿಯವರಿಗೆ ಅಂದರೆ ಕನ್ಯಾ ರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳಾಗಿರ್ಬೋದು, ಅವ್ರಿಗೂ ಸಹ ಈ ಒಂದು ಪರಿಹಾರ ಅನ್ವಯ ಆಗುತ್ತೆ. ಈ ಎಲ್ಲ ಪರಿಹಾರವನ್ನು ಕೂಡ ಕನ್ಯಾ ರಾಶಿಯವರು ಆಗಸ್ಟ್ ತಿಂಗಳು ನಿಮಗೆ ಸಂಪೂರ್ಣವಾಗಿ ಲಾಭಪ್ರದಾಯವಾಗಿರಬೇಕು ಅಂದರೆ ಈ ಒಂದು ಪರಿಹಾರವನ್ನು ಖಂಡಿತ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಶಿಗರೆ ಪ್ರಮುಖವಾಗಿ ಇವತ್ತಿನ ದಿನ ಸೋಮವಾರ, ಇವತ್ತಿನ ದಿನದ ಪಂಚಾಂಗ ಮತ್ತು ತಿಥಿಯನ್ನು ಗುರುಜಿಗಳು ತಿಳಿಸ್ಕೊಡ್ತಾರೆ. ಇವತ್ತು ತುಂಬ ವಿಶೇಷವಾಗಿ 27 ಜುಲೈ 2026 ತ್ರಯೋದಶಿ ತಿಥಿ, ಆಷಾಢ ಮಾಸದ ಶುಕ್ಲ ಪಕ್ಷ. ಇವತ್ತು ನಕ್ಷತ್ರ ಮೂಲ ಇರುವಂಥದ್ದು ವೈದಿತಿ ಯೋಗ, ಸೋಮವಾರ ವಿಶೇಷವಾದ ಆಷಾಢ ಸೋಮವಾರ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಇವತ್ತಿನ ಒಂದು ಸೂರ್ಯೋದಯ ಬೆಂಗಳೂರಿನ ಕಾಲಮಾನ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ 6 ಗಂಟೆ 5 ನಿಮಿಷಕ್ಕಾದರೆ 6 ಗಂಟೆ 46 ನಿಮಿಷಕ್ಕೆ ಸೂರ್ಯಾಸ್ತ ಆಗುವಂಥದ್ದು. ಇವತ್ತಿನ ರಾಹುಕಾಲ 7 ಗಂಟೆ 40 ನಿಮಿಷದಿಂದ 9 ಗಂಟೆ 16 ನಿಮಿಷ, ಯಮಗಂಟ ಕಾಲ 10 ಗಂಟೆ 51 ನಿಮಿಷದಿಂದ 12 ಗಂಟೆ 26 ನಿಮಿಷ, ಗುಳಿಕ ಕಾಲ 2 ಗಂಟೆ 1 ನಿಮಿಷದಿಂದ 3 ಗಂಟೆ 37 ನಿಮಿಷ, ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ನಕ್ಷತ್ರ ಅಂತ ನಾವು ತಗೊಳ್ಳೋದಾದರೆ 12 ಗಂಟೆ 1 ನಿಮಿಷದಿಂದ 12 ಗಂಟೆ 52 ನಿಮಿಷ ಆಗಿರುವಂಥದ್ದು. ಗುರುಜಿ, ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಪ್ರಾರಂಭ ಮಾಡೋಣ ಗುರುಜಿ. ಮೊದಲನೇದಾಗಿ ಮೇಷರಾಶಿಯವರಿಗೆ ಸೋಮವಾರದ ದಿನ ಭವಿಷ್ಯ ಏನಿದೆ? ಹೆದರಿಕೆ ನಿಮ್ಮ ಸಂತೋಷವನ್ನು ಹಾಳುಗಡಿಸಬಹುದು. ಇಂದು ನೀವು ನಿಮ್ಮ ಆಲೋಚನೆಗಳು ಮತ್ತು ಕಲ್ಪನೆಯ ಪ್ರಭಾವವನ್ನು ಅರ್ಥ ಮಾಡಿಕೊಳ್ಬೇಕು. ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ. ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸಲು ಹಿಂಜರಿಯದಿರಿ. ಆತ್ಮವಿಶ್ವಾಸದ ನಿಮ್ಮ ಆವರಿಸಲು ಬಿಡಲೇಬೇಡಿ, ಏಕೆಂದರೆ ನೀವು ಕೇವಲ ನಿಮ್ಮ ಸಮಸ್ಯೆಯನ್ನು ಮಾತ್ರ ಸಂಕೀರ್ಣಗೊಳಿಸ್ಕೊತೀರಾ. ವೃಷಭ ರಾಶಿಯ ನಂತರ ಮುಂದಿನ ರಾಶಿ ಮಿಥುನ ರಾಶಿ. ಹೊರಾಂಗಣ ಚಟುವಟಿಕೆಗಳು ನಿಮಗೆ ಉಪಯುಕ್ತವಾಗಿರುತ್ತೆ. ನಿಮ್ಮ ಜೀವನ ಶೈಲಿ ಸ್ವಲ್ಪ ಬದಲಾವಣೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿನ ಭವಿಷ್ಯ ಏನಿದೆ ನೋಡೋಣ. ಮಾನಸಿಕ ಒತ್ತಡ ತರುವ ಸೂಕ್ತ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತೆ. ನಿಮಗೆ ಆಕರ್ಷಕವಾಗಿ ತೋರುವ ಯಾವುದೇ ಹೂಡಿಕೆ ಯೋಜನೆ ನೀವು ಕಂಡುಹಿಡಿಯಲು ಇವತ್ತು ನೀವು ಪ್ರಯತ್ನ ಪಡ್ತೀರಾ. ಕರ್ಕಾಟಕ ರಾಶಿಯ ನಂತರ ಮುಂದಿನ ರಾಶಿ ಸಿಂಹ ರಾಶಿ. ನಿಮ್ಮ ಚಿಂತನೆ, ನಿಮ್ಮ ಶಕ್ತಿಯನ್ನು ನೀವು ವಾಸ್ತವನ್ನಾಗಿ ಏನು ನೋಡಬಯಸ್ತೀರೋ ಅದನ್ನು ಸಾಧಿಸ್ತೀರಾ.
ಇದುವರೆಗೆ ನಿಮ್ಗೆ ಏನೇ ಸಮಸ್ಯೆ ಇದ್ದರೂ ಅದನ್ನು ಪ್ರಯತ್ನಿಸಿದೆ ನೀವು ಆಸೆ ಪಡ್ತೀರಾ, ಅದರಿಂದ ಸಮಸ್ಯೆಗಳು ಎದುರಾಗುತ್ತೆ. ಸಿಂಹ ರಾಶಿಯ ನಂತರ ಮುಂದಿನ ರಾಶಿ ಕನ್ಯಾ ರಾಶಿ. ನಿಮ್ಮ ತೂಕದ ಮೇಲೆ ಒಂದು ಕಣ್ಣಿಟ್ಟಿರಿ, ಅತಿಯಾಗಿ ತಿನ್ನಬೇಡಿ. ಹಣಕಾಸಿನ ಪರಿಸ್ಥಿತಿ ಊಹಾಪೋಹದಂತೆ ಇವತ್ತು ನಿಮಗೆ ನಡೆದುಕೊಳ್ಳುತ್ತೆ. ಕನ್ಯಾ ರಾಶಿಯ ಬಗ್ಗೆ ತಿಳ್ಕೊಂಡ್ವಿ ವೀಕ್ಷಕರೇ. ತುಲಾ ರಾಶಿಯ ಬಗ್ಗೆ ನೋಡೋದಕ್ಕೂ ಮುಂಚೆ ಈಗ ಪ್ರಶ್ನಾ ಸಮಯ ಭಾಗದಲ್ಲಿ ಪ್ರಶ್ನೆಗಳನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ. ಬಹುಮುಖ್ಯವಾಗಿ ವಾಟ್ಸಪ್ನಲ್ಲಿ ಬಂದಿರುವಂಥ ಪ್ರಶ್ನೆಗಳನ್ನು ಇಲ್ಲಿ ಕೇಳಲಾಗುತ್ತೆ. ಹಾಗೆ ನೀವು ಕೂಡ ವಾಟ್ಸಪ್ಗೆ ಪ್ರಶ್ನೆಯನ್ನು ಕಳುಹಿಸಬೇಕು ಅಂದರೆ ಗುರೂಜಿಗಳ ಮೊಬೈಲ್ ಸಂಖ್ಯೆ ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. 2 ಮೊಬೈಲ್ ಸಂಖ್ಯೆಗೆ ನೀವು ಯಾವುದಕ್ಕಾದರೂ ಒಂದಕ್ಕೆ ಕಳುಹಿಸಬಹುದು. ಗುರೂಜಿಗಳು ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಈಗ ನಾವು ಪ್ರಶ್ನೆಯನ್ನು ತಗೊಳ್ತಾ ಇದ್ದೀವಿ. ಗುರೂಜಿ ತಗೊಳ್ಬೋದಾ? ಇವರ ಹೆಸರು ರಶ್ಮಿ ಅಂತ. ಜನ್ಮ ದಿನಾಂಕ ಬಂದು 23/2/92. ಜನ್ಮ ಸಮಯ 12:30 PM ಕೊಪ್ಪಳ ಹುಟ್ಟಿರುವಂತಹ ಸ್ಥಳ ಅಂತ ಹೇಳ್ತಾ ಇದ್ದಾರೆ ಗುರುಜಿ. ಇವರು ಕೇಳ್ತಾ ಇರೋ ಪ್ರಶ್ನೆ ಬಂದು ನೋ ಮ್ಯಾರೇಜ್ ಅಂದ್ರೆ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ಇಷ್ಟು ವರ್ಷ ಆದ್ರೂ ಇನ್ನೂ ಮದುವೆ ಆಗಿಲ್ಲ, ಏನಾದರೂ ಪರಿಹಾರ ಮಾಡ್ಕೊಳ್ಬೇಕಾ ಅಥವಾ ಏನಾದರೂ ತೊಂದರೆ ಇದೆಯಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸೊ ರಶ್ಮಿ ಅವರಿಗೆ ತುಂಬ ಫ್ರಸ್ಟ್ರೇಟ್ ಆಗಿದ್ದಂಗಿದ್ದಾರೆ, ಅದಕ್ಕೆ ಮ್ಯಾರೇಜ್ ಅಂತ ಕ್ವಶನ್ ಕೇಳಿಸಿರ್ಬೋದು. ಸೊ ಇವ್ರ ವಿಚಾರದಲ್ಲಿ ನೋಡಿ, ಹುಟ್ಟಿರುವಂಥದ್ದು ತುಂಬ ವಿಶೇಷವಾಗಿ ರಶ್ಮಿ ಅವ್ರದ್ದು ಶನಿವಾರ ಹುಟ್ಟಿರುವಂಥದ್ದು, ಜ್ಯೇಷ್ಠ ನಕ್ಷತ್ರ ಮತ್ತು ವೃಶ್ಚಿಕ ರಾಶಿ, ತುಲಾ ಲಗ್ನದ ಜಾತಕ. ನೋಡಿ, ಯಾವುದೇ ಜಾತಕದಲ್ಲಿ ಸಪ್ತಮದಲ್ಲಿ ಶನಿ ಇದ್ದಾಗ ಸುಮಾರು ನಿಧಾನಗಳಾಗುತ್ತೆ. ಇವ್ರ ಜಾತಕದಲ್ಲಿ ಸಪ್ತಮದಲ್ಲಿ ಶನಿ ನಿಧಾನತೆಯನ್ನು ಕೊಟ್ಬಿಟ್ಟಿದೆ, ಆದರೆ ಅದಕ್ಕೆ ಗುರುದೃಷ್ಟಿ ಇದೆ. ಸೊ ಅದಕ್ಕೆ ಗುರುದೃಷ್ಟಿ ಇದ್ದಾಗ ದೈವಿಕವಾಗಿ ಒಂದು ಶಕ್ತಿ ಇರುತ್ತೆ. ಒಂದು ದೈವದ ಮೊರೆ ಹೋದಾಗ, ಈಗ ಒಂದು ಜ್ಯೋತಿಷ ಕೇಳಿದ್ದಾರೆ, ಇದು ಒಂದು ದೈವದ ರೀತಿ ಕೆಲಸ ಮಾಡುತ್ತೆ. ಪರಿಹಾರಗಳು ಇವ್ರು ಏನು ಮಾಡ್ಕೊಂಡಿದ್ರೆ ಗೊತ್ತಿಲ್ಲ. ಸಪ್ತಮ ಶನಿಗೆ ಒಂದು ತಿಲಾಶಾಂತಿ ಹೋಮಗಳನ್ನು ಮಾಡಿಸ್ಕೊಳ್ಳಿ. ಮತ್ತು ದಶಾಭುಕ್ತಿ ಕೂಡ ಇವರಿಗೆ ಬುಧ ಮಹಾದಶನಲ್ಲಿ ಶುಕ್ರಭುಕ್ತಿ ನಡೀತಾ ಇದೆ. ಸೊ ಮುಂದೆ ಬರುವಂಥ ಶುಕ್ರ ನಂತರ ಕುಜಭುಕ್ತಿಯಲ್ಲಿ ಖಂಡಿತ ಮದುವೆ ಆಗುತ್ತೆ. ಜನವರಿ 2027ರಲ್ಲಿದೆ. ಆದರೆ ಇವ್ರ ಜಾತಕದಲ್ಲಿ ಒಂದು ಶುಕ್ರ ಕೂಡ ನೀಚ ಆಗಿರುವಂಥ, ಶುಕ್ರ ಅಂದರೆ ದೈವದ ಸಪೋರ್ಟ್ ಕಡಿಮೆ, ಸ್ತ್ರೀ ಶಾಪ, ಈ ರೀತಿ ಹಲವಾರು ಸಮಸ್ಯೆಗಳಿದೆ. ಸೊ ಇದಕ್ಕೆ ತಿಲಾಶಾಂತಿ, ಶುಕ್ರ ಶಾಂತಿ ಮಾಡಿಸ್ಕೊಳ್ಳುವಂಥದ್ದು, ದಶಾಭುಕ್ತಿಗಳ ಶಾಂತಿ ನದಿ ತೀರದಲ್ಲಿ ಮಾಡಿಸ್ಕೊಳ್ಳುವಂಥದ್ದು ತುಂಬ ಒಳ್ಳೆಯದಾಗುತ್ತೆ. ಆದಷ್ಟು ಬಲಗೈ ಉಂಗುರದ ಬೆರಳಲ್ಲಿ ಒಂದು ಸಾಧ್ಯವಾದರೆ ಒಂದು 4-5 ಕ್ಯಾರೆಟು ಒಂದು ಹವಳವನ್ನು ಧರಿಸೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಪ್ಲಸ್ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಜನವರಿ ನಂತರ ಮದುವೆ ಯೋಗ ಇರುವಂಥದ್ದು ರಶ್ಮಿಯವರಿಗೆ ಕಾಣಿಸ್ತಾ ಇದೆ. ಸೊ ರಶ್ಮಿಯವರು ಇವತ್ತಿನ ಸಂಚಿಕೆಯನ್ನು ವೀಕ್ಷಿಸಿದರೆ ಖಂಡಿತ ಗುರುಜಿಗಳು ತಿಳಿಸಿರೋ ಪರಿಹಾರವನ್ನು ಮಾಡ್ಕೊಳ್ಳಿ. ಆದಷ್ಟು ಬೇಗ ನಿಮಗೆ ಕಂಕಣ ಭಾಗ್ಯ ಕೂಡಿ ಬರಲಿ ಅಂತ ಹೇಳ್ತಾ, ಗುರುಜಿ ನಾವು ಕನ್ಯಾ ರಾಶಿಯವರಿಗೆ ದಿನ ಭವಿಷ್ಯವನ್ನು ನೋಡಿದ್ವಿ. ಈಗ ಮುಂದುವರಿಸ್ತಾ ಹೋಗೋಣ. ಮುಂದಿನ ರಾಶಿ ತುಲಾ ರಾಶಿ. ನೀವು ಯೋಗ ಧ್ಯಾನದಿಂದ ದಿನವನ್ನು ಪ್ರಾರಂಭಿಸಬಹುದು. ಇದನ್ನು ಮಾಡುವುದರಿಂದ ನಿಮಗೆ ಪ್ರಯೋಜನಕಾರಿಯಾಗುತ್ತೆ ಮತ್ತು ದಿನವಿಡೀ ನಿಮ್ಮಲ್ಲಿ ಶಕ್ತಿ ಉಳಿದುಕೊಳ್ಳುತ್ತೆ. ತುಲಾ ರಾಶಿಯ ನಂತರ ಮುಂದಿನ ರಾಶಿ ವೃಶ್ಚಿಕ ರಾಶಿ. ಮನರಂಜನೆ ಹಾಗೂ ಮೋಜಿನ ಒಂದು ದಿನ ಇವತ್ತು ನಿಮಗಿರುವಂಥದ್ದು. ಹಣಕಾಸಿನಲ್ಲಿ ಸುಧಾರಣೆ ನಿಶ್ಚಿತವಾಗಿರುತ್ತೆ. ಕುಟುಂಬ ಸದಸ್ಯರೊಂದಿಗೆ ಕೆಲವು ವಿಶ್ರಾಂತಿಯ ಕ್ಷಣಗಳನ್ನು ಇವತ್ತು ನೀವು ಕಳೀತೀರಾ. ವೃಶ್ಚಿಕ ರಾಶಿಯ ನಂತರ ಮುಂದಿನ ರಾಶಿ ಧನುರಾಶಿ. ಬೆಂಬಲ ನೀಡುವ ಸ್ನೇಹಿತರು ಇವತ್ತು ನಿಮಗೆ ಸಂತೋಷವನ್ನಾಗಿರಿಸ್ತಾರೆ. ನೀವು ಅತ್ಯಂತ ಅನಿರೀಕ್ಷಿತ ಮೂಲಗಳಿಂದ ಹಣ ಗಳಿಕೆಯ ಸಾಧ್ಯತೆ ಇವತ್ತು ಹೊಂದಿರ್ತೀರಾ. ಹಾಗೆ ಮಕರ ರಾಶಿಯವರಿಗೆ ಇವತ್ತಿನ ದಿನ ಭವಿಷ್ಯ ಏನಿದೆ ನೋಡೋಣ. ನೀವು ಹೇರಳ ಶಕ್ತಿಯನ್ನು ಹೊಂದಿರ್ತೀರಾ, ಆದರೆ ಕೆಲಸದ ಒತ್ತಡ ನಿಮಗೆ ಸ್ವಲ್ಪ ಉದ್ಯೋಗಗೊಳ್ಳುವಂತೆ ಮಾಡುತ್ತೆ. ಹಣವನ್ನು ಹೇಗೆ ಸಂಗ್ರಹಿಸುವುದು ಎಂಬ ಕೌಶಲ್ಯ ಎಂದು ನೀವು ಕಲಿತೀರಾ, ಅದರಿಂದ ನಿಮಗೆ ದಿನ ಚೆನ್ನಾಗಿರುತ್ತೆ. ಮಕರ ರಾಶಿಯ ನಂತರ ಮುಂದಿನ ರಾಶಿ ಕುಂಭರಾಶಿ. ನಿಮ್ಮ ಬಾಲ್ಯದ ನೆನಪು ನಿಮಗೆ ಸಡನ್ ಆಗಿ ಏನೋ ಒಂದು ರೀತಿ ಆವರಿಸ್ಕೊಳ್ಳುತ್ತೆ. ಈ ಪ್ರಕ್ರಿಯೆಯಲ್ಲಿ ನೀವು ನಿಮ್ಮ ಅನಗತ್ಯ ಮಾನಸಿಕ ಒತ್ತಡ ತಗೊಳ್ತೀರಾ, ಆದರೆ ಯಾವುದೇ ರೀತಿ ಅದನ್ನು ಟೆನ್ಷನ್ ಮಾಡ್ಕೋಬೇಡಿ. ನಿಮಗೆ ದಿನವನ್ನು ದೂಡಿ ಒಳ್ಳೆಯದಾಗುತ್ತೆ. ಕುಂಭರಾಶಿಯ ನಂತರ ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ನಿಮ್ಮ ಉತ್ತಮ ಆರೋಗ್ಯದ ಸಲುವಾಗಿ ದೀರ್ಘಕಾಲದ ನಡಿಗೆ ಹೋಗಿ. ಇಂದು ನೀವು ಮನೆಯಿಂದ ಹೊರಗಡೆ ಹೋಗುವಾಗ ಹಿರಿಯರ ಆಶೀರ್ವಾದ ತೆಗೆದುಕೊಂಡು ಹೋಗಿ, ಇದರಿಂದ ನಿಮಗೆ ಹಣದ ಲಾಭ ಖಂಡಿತ ಸಿಗುತ್ತೆ. ಇಲ್ಲಿಗೆ 12 ರಾಶಿಗಳ ದಿನ ಭವಿಷ್ಯ ಮುಕ್ತಾಯ ಆಗಿದೆ ವೀಕ್ಷಕರೇ. ಪ್ರಶ್ನಾ ಸಮಯ ಭಾಗದ ಮತ್ತೊಂದು ಪ್ರಶ್ನೆ ಉಳಿದಿದೆ. ದಿನಕ್ಕೆ ಅಂದರೆ ನಾವು ಒಂದು ಸಂಚಿಕೆಯಲ್ಲಿ 2 ಪ್ರಶ್ನೆಗಳನ್ನು ಮಾತ್ರ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇರೋದು. ಹಾಗಾಗಿ 2 ಪ್ರಶ್ನೆಗಳನ್ನು ತೆಗೆದುಕೊಳ್ತಾ ಇದ್ದೀವಿ. ಮುಂದಿನ ಪ್ರಶ್ನೆ ನೋಡೋಣ ಗುರುಜಿ. ಖಂಡಿತ. ಇವರ ಹೆಸರು ವೆಂಕಟೇಶ್. ಹೌದು, ವೆಂಕಟೇಶ್ ಅನ್ನೋರು ಪ್ರಶ್ನೆಯನ್ನ ಕಳುಹಿಸಿದ್ದಾರೆ. ಜನ್ಮ ದಿನಾಂಕ 10/11/93. 10/11/93. ಹುಟ್ಟಿರುವಂತಹ ಸಮಯ 5 ಗಂಟೆ ಬೆಳಗಿನ ಜಾವ. ಹಾಗೆ ಹುಟ್ಟಿರುವಂತಹ ಸ್ಥಳ ಬಂದು ರಾಯಚೂರು ಅಂತ ಹೇಳ್ತಾ ಇದ್ದಾರೆ. ಗುರುಜಿ ಇವ್ರು ಹೇಳ್ತಾ ಇರೋ ಪ್ರಶ್ನೆ ಬಂದು ಮ್ಯಾರೇಜ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳ್ತಾ ಇದ್ದಾರೆ. ಹಾಗೆ ಕೆರಿಯರ್ನಲ್ಲಿ ಗ್ರೋತ್ ಆಗ್ತಾ ಇಲ್ಲ ಅನ್ನೋಂಥ ಪ್ರಶ್ನೆನೂ ಸಹ ಕೇಳಿದ್ದಾರೆ. 2 ಪ್ರಶ್ನೆಗಳು ಇವರ ಕಡೆಯಿಂದ ಬಂದಿದೆ.
ಸೊ ಇಲ್ಲೇನಂತಂದರೆ ಉತ್ತರ ಫಾಲ್ಗುಣಿ ನಕ್ಷತ್ರ ಇವ್ರದ್ದು. ವೆಂಕಟೇಶ್. ಸೊ ವೆಂಕಟೇಶ್ ಅವ್ರದ್ದು ಸಿಂಹ ರಾಶಿ ಅಂತ ತೋರಿಸ್ತಾ ಇದೆ. ತುಲಾ ಲಗ್ನ ಜಾತಕ. ಇಲ್ಲೇನಾಗುತ್ತೆ, ಕರಿಯರ್ ಗ್ರೋತ್ ಆಗಬೇಕು ಅಂದರೆ 10th ಹೌಸ್ ತುಂಬ ಸ್ಟ್ರಾಂಗ್ ಆಗಿರಬೇಕು. ಇವರು ಜಾತಕದಲ್ಲಿ ದಶಮಾಧಿಪತಿ ಸ್ವಲ್ಪ ವೀಕ್ ಆಗಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಸೊ ಅದರಲ್ಲೂ ಕೂಡ ದಶಮಸ್ಥ ಚಂದ್ರ ಏನಾಗಿದೆ ಅಂತಂದರೆ ಲಾಭಸ್ಥಾನದಲ್ಲಿದೆ, ಆದರೆ ಅದು ರಾಹುಕೇತು ಆಕ್ಸೆಸ್ಸಲ್ಲಿ ಬಂಧನದಲ್ಲಿರುವಂಥದ್ದು. ಸೊ ಅದನ್ನು ಸ್ವಲ್ಪ ಇವ್ರು ಕ್ಲಿಯರ್ ಮಾಡ್ಕೋಬೇಕು. ರಾಹುಕೇತು ದೋಷ ಪರಿಹಾರಗಳನ್ನು ಶ್ರೀ ಕ್ಷೇತ್ರದಲ್ಲಿ ವಿಶೇಷವಾಗಿ ಘಾಟಿ ಸುಬ್ರಹ್ಮಣ್ಯ ಆಗಿರ್ಬೋದು, ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಆಶ್ಲೇಷ ಬಲಿ ಅಥವಾ ತಿರುಪತಿ ಹತ್ರ ಇರುವಂಥ ಕಾಳಹಸ್ತಿನಲ್ಲಿ ರಾಹುಕೇತು ಶಾಂತಿ ಮಾಡಿಸ್ಕೊಂಡ್ರೆ ಒಳ್ಳೆಯದಾಗುತ್ತೆ. ದಶಾಭುಕ್ತಿ ಅನುಸಾರವಾಗಿ ನೋಡಬೇಕಾದ್ರೂ ಕೂಡ ರಾಹು ಮಹಾದಶನ ಕೇತು ಭುಕ್ತಿನೇ ನಡೀತಾ ಇದೆ. ಇದು ಮಾರ್ಚ್ 2027ರವರೆಗಿದೆ. ಮಾರ್ಚ್ ನಂತರ ಈ ಶಾಂತಿಗಳನ್ನು ಮಾಡಿಕೊಂಡ್ರೆ ಶುಕ್ರ ಭುಕ್ತಿನಲ್ಲಿ ಒಂದು ಒಳ್ಳೆಯ ಕೆಲಸ ಸಿಗುವಂಥದ್ದು, ಒಳ್ಳೆಯ ಕೆಲಸದ ಅನುಭವ ಆಗುವಂಥದ್ದು. ಕೆಲವೊಬ್ರಿಗೆ ಏನಾಗುತ್ತೆ ಗೊತ್ತಾ, ಒಳ್ಳೆಯ ಕೆಲಸದಲ್ಲಿ ಇದ್ರೂ ಕೂಡ ಅದರ ಅನುಭವ ಇರಲ್ಲ, ಫೀಲಿಂಗ್ಸ್ ಇರಲ್ಲ. ಸೊ ಅವ್ರಿಗೇನು ಅನ್ನಿಸ್ತಾ ಇರುತ್ತೆ, ಇನ್ನೂ ಒಳ್ಳೆ ಕೆಲಸ ಸಿಗ್ಬೋದೇನೋ ಅಥವಾ ಕೆಲಸ ಬದಲಾವಣೆ ಮಾಡಿದ್ರೆ ಚೆನ್ನಾಗಾಗುತ್ತೆ ಅಂತ ಫೀಲಿಂಗ್ ಇರುತ್ತೆ. ಆ ಫೀಲಿಂಗಿಂದ ಕೂಡ ತಾವು ಹೊರಗಡೆ ಬರ್ಬೋದು. ಮದುವೆಗೆ ಸಂಬಂಧಪಟ್ಟಂಥದ್ದು ಸಪ್ತಮ ಸ್ಥಾನದ ಅಧಿಪತಿ ಮಂಗಳ ದ್ವಿತೀಯ ಸ್ಥಾನದಲ್ಲಿ ರಾಹು ಜೊತೆಗೆ ಅಂಗಾರಕ ಯೋಗ ಅಂತ ಹೇಳ್ತೀವಿ. ಸೊ ಅದಕ್ಕೆ ಒಂದು ಕುಜ ಶಾಂತಿ, ಹೇಗೆ ರಾಹುಕೇತು ಶಾಂತಿ ಇದೆ ಹೇಳಿದ್ವಲ್ಲ ಅದೇ ರೀತಿ ಕುಜ ಶಾಂತಿನೂ ಮಾಡಿಸ್ಕೊಂಡ್ರೆ ಮದುವೆ ಕೂಡ ಇವರಿಗೆ ಮಾರ್ಚ್ 2027 ನಂತರ ಸೆಟ್ ಆಗುತ್ತೆ. ಕೆಲಸದ ಮದುವೆ ಎರಡು ಒಟ್ಟಿಗೆ ಅನುಕೂಲ ಆಗುತ್ತೆ ವೆಂಕಟೇಶ್ ಅವರಿಗೆ. ಆ ಥರ ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ. ಸೊ ಗುರೂಜಿಗಳು ತಿಳಿಸಿರುವಂಥ ಕೆಲಸವನ್ನು ವೆಂಕಟೇಶ್ ಅವರು ಮಾಡ್ಕೊಳ್ಳಿ. ಇವತ್ತಿನ ಸಂಚಿಕೆಯನ್ನು ವೀಕ್ಷಿಸಿದರೆ ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ, ವೀಕ್ಷಕರೇ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಗುರೂಜಿಗಳು ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತಾ ಅದರಲ್ಲೂ ಕನ್ಯಾ ರಾಶಿಗೆ ಸಂಬಂಧಪಟ್ಟಂತೆ ಆಗಸ್ಟ್ ತಿಂಗಳ ಮಾಸ ಭವಿಷ್ಯವನ್ನು ತಿಳಿಸ್ಕೊಟ್ಟಿದ್ದಾರೆ. ಗುರೂಜಿ ಧನ್ಯವಾದಗಳು. ಲೋಕ ಸಮಸ್ತೋ ಸುಖಿನೋ ಭವಂತು. ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ರಾಶಿಯೊಂದಿಗೆ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.